ಬೆಂಗಳೂರಿನಲ್ಲಿ ದಿನ ಕಳೆದ ಹಾಗೆ ವಾಟರ್ ಎಮರ್ಜೆನ್ಸಿ ಬಿಗಡಾಯಿಸ್ತಾ ಇದೆ. ಇಡೀ ಸಮಸ್ಯೆಯನ್ನ ಎಸ್ಕಲೇಟ್ ಮಾಡುವತ್ತ ಈ ಜಲಕ್ಷಾಮ ಸಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಇನ್ನೊಂದು ಕಡೆಗೆ 7,000 ಬೋರ್ವೆಲ್ಗಳು ನೀರಿಲ್ಲದೆ ಬತ್ತಿ ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂತರ್ಜಲ ಮಟ್ಟ ಯಾವ ರೀತಿ ಕುಸಿತವಾಗಿದೆ ಅನ್ನೋದಕ್ಕೆ ಈ ನಂಬರ್ಸ್, ಈ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಸಾಕ್ಷಿ ಹೇಳ್ತಾ ಇದೆ. ನೀರಿನ ಸಮಸ್ಯೆ ಇರುವಂತಹ ಪಟ್ಟಿಯನ್ನ, ಅಂದ್ರೆ ಯಾವ್ಯಾವ ಏರಿಯಾಗಳಲ್ಲಿ ಸಮಸ್ಯೆ ಇದೆ ಅನ್ನೋ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ BWSSB. ಪ್ರಮುಖವಾಗಿ ಪೀಣ್ಯ, ರಾಜಾಜಿನಗರ, ಚಿಕ್ಕಪೇಟೆ, ಕಮರ್ಷಿಯಲ್ ಆಕ್ಟಿವಿಟೀಸ್ ಅತ್ಯಂತ ಹೆಚ್ಚಾಗಿ ಯಾವ್ಯಾವ ಭಾಗದಲ್ಲಿ ನಡೆಯುತ್ತೋ, ಇಂಡಸ್ಟ್ರೀಸ್ ಅತ್ಯಂತ ಹೆಚ್ಚಾಗಿ ಯಾವ್ಯಾವ ಭಾಗದಲ್ಲಿ ಬೆಂಗಳೂರಿನಲ್ಲಿ ಇದೆಯೋ ಅಲ್ಲೇ ನೀರಿನ ಕೊರತೆ ಇದೆ. ಜೀವ ಜಲಕ್ಕಾಗಿ ಇದೇ ಪ್ರಮುಖ ಏರಿಯಾಗಳಲ್ಲಿ ಜನ ಒದ್ದಾಡ್ತಾ ಇದ್ದಾರೆ ಅನ್ನೋದು BWSSB ಗಮನಕ್ಕೂ ಬಂದಿದೆ. ಇದೇ ವಿಚಾರವಾಗಿ ಪಟ್ಟಿಯನ್ನ ಕೂಡ ರಿಲೀಸ್ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಟೋಟಲ್ ಆಗಿ 14 ಪ್ರದೇಶಗಳಲ್ಲಿ ನೀರಿಗಾಗಿ ತೀವ್ರ ಸಮಸ್ಯೆ, ಜನರ ಒದ್ದಾಡುವಿಕೆ ಕಂಟಿನ್ಯೂ ಆಗ್ತಾ ಇದೆ. ಯಾವ್ಯಾವ ಏರಿಯಾ ಡೀಟೇಲ್ಸ್ ಈಗ ನೋಡ್ತಾ ಇದೀವಿ. ರಾಜಾಜಿನಗರ, ಚಿಕ್ಕಪೇಟೆ, ನಾನು ಆಗ್ಲೇ ಹೇಳ್ತಾ ಇದೆ, ಒಂದು ತಿಕ್ಲಿ ಪಾಪ್ಯುಲೇಟೆಡ್, ಇನ್ನೊಂದು ಕಮರ್ಷಿಯಲ್ ಆಕ್ಟಿವಿಟೀಸ್ ಅತ್ಯಂತ ಹೆಚ್ಚಾಗಿ ನಡೆಯುವಂತಹ ಏರಿಯಾ, ಅಲ್ಲೂ ಕೂಡ ನೀರಿನ ಸಮಸ್ಯೆ ಇದೆ. ಮಾರ್ತಳ್ಳಿ, KR ಪುರಂ, ರಾಮಮೂರ್ತಿ ನಗರ, KR ಪುರಂ ಎಲ್ಲ ಸಾಮಾನ್ಯವಾಗಿ ಇಲ್ಲಿ ನೀರಿನ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಆಮೇಲೆ ಗುಣಮಟ್ಟದ ನೀರು ಸಿಗಲ್ಲ ಅನ್ನುವಂಥದ್ದು ಕೂಡ ಯಾವಾಗಲೂ ಇರುವಂತಹ ಆರೋಪ. ಬಟ್ ಈಗ ಸ್ವಲ್ಪ ಜಾಸ್ತಿನೇ ಅಲ್ಲಿ ಪ್ರಾಬ್ಲಮ್ ಕೇಳಿ ಬರ್ತಾ ಇದೆ. ರಾಜಾಜಿನಗರದಲ್ಲೂ ಇದೇ ಪರಿಸ್ಥಿತಿ ಇದೆ. ಇದಕ್ಕಿಂತ ಭಿನ್ನವಾಗಿಲ್ಲ. ಯಲ್ಚೇನಹಳ್ಳಿ ಇರ್ಬೋದು, ಬೊಮ್ಮಸಂದ್ರ ಇರ್ಬೋದು, ಅಥವಾ DJ ಹಳ್ಳಿ, ಅಗೇನ್ ತಿಕ್ಲಿ ಪಾಪ್ಯುಲೇಟೆಡ್ ಏರಿಯಾ, ಇಲ್ಲೂ ಕೂಡ ಅಷ್ಟೇ ಜನರಿಗೆ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಾಗಲಕೋಟೆ ಜೊತೆಗೆ ಮಾರ್ತಹಳ್ಳಿ, HSR ಲೇಔಟು, ಹೊಸಕೇರಹಳ್ಳಿ, ಚಿಕ್ಕಪೇಟೆ, ಕಾಡುಮಲ್ಲೇಶ್ವರಂ, ಪೀಣ್ಯ ಸೇರಿದಂತೆ ಅನೇಕ ಏರಿಯಾಗಳಲ್ಲಿ ಅತಿ ಹೆಚ್ಚು ನೀರಿನ ಬವಣೆಯಿಂದ ಜನ ಹೈರಾಣಾಗಿ ಹೋಗಿದ್ದಾರೆ ಅನ್ನೋದು BWSSB ಗಮನಕ್ಕೂ ಕೂಡ ಬಂದಿದೆ. ಏನೇ ಮಾಡಿದ್ರು, ತಿಪ್ಪರ್ಲಾಗ ಹಾಕಿದ್ರು ಕೂಡ ಈ ಜಲಕ್ಷಾಮವನ್ನ ಕರೆಕ್ಟ್ ಆಗಿ ವಾಟರ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ BWSSBಗೆ ಈ ಕ್ಷಣಕ್ಕಂತೂ ಸಾಧ್ಯ ಆಗ್ತಾ ಇಲ್ಲ. ಆಲ್ಟರ್ನೇಟಿವ್ ಮೆಷರ್ಸ್ ಅನ್ನ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಂತರ್ಜಲ ಮಟ್ಟವೇ ಕುಸಿದು ಹೋಗಿದೆ. ಹೀಗಿರ್ಬೇಕಾದ್ರೆ ಬೋರ್ವೆಲ್ ರೀಡ್ರಿಲ್ಲಿಂಗ್ ಮಾಡಿ ಆದ್ರೂ ಏನ್ ಪ್ರಯೋಜನ? 800,000 ಅಡಿ ಎಲ್ಲ ಕೆಲವು ಕಡೆ ಕೊರಿತಾ ಇದ್ರು, ನೀರು ಮಾತ್ರ ಸಿಗ್ತಾ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಲೋಕೇಶ್. ಸಮಸ್ಯೆಯ ಗಂಭೀರತೆ ಎಷ್ಟರ ಮಟ್ಟಿಗಿದೆ ಅನ್ನೋದು ಪ್ರತಿಯೊಂದು ದಿನ ಕೂಡ ಬಿಡುಗಡೆ ಆಗ್ತಾ ಇರುವಂತಹ ಪಟ್ಟಿಯನ್ನು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. ಈಗ ಈ 13 ಏರಿಯಾಗಳ ಪಟ್ಟಿಯನ್ನು ಏನ್ ರಿಲೀಸ್ ಮಾಡಿದ್ದಾರೆ, ಅದ್ರಲ್ಲಿ ಬರೀ ಸಮಸ್ಯೆ ಬಗ್ಗೆ ಮಾತ್ರ ಹೇಳಿದ್ದಾರೆ ಅಥವಾ ಸೊಲ್ಯೂಷನ್, ಈ ತರದ ಆಲ್ಟರ್ನೇಟಿವ್ ಮೆಷರ್ಸ್ ಅನ್ನ ನಾವು ತಗೊಳ್ತೀವಿ ಅನ್ನೋ ಭರವಸೆ ಏನಾದ್ರೂ ಕೊಟ್ಟಿದ್ದಾರೆ? ಈಗ ಬಿಡುಗಡೆ ಮಾಡಿರುವಂತ ಪಟ್ಟಿಗಳು ಏನಿದೆ, ಇಲ್ಲಿ ನೀರಿನ ಕೊರತೆ ಇದೆ ಅಂತಲೂ ಹೇಳಿದರೆ, ಅಲ್ಲಿ ಬೇರೆ ಪರ್ಯಾಯ ಮಾರ್ಗಗಳನ್ನು ಕೂಡ ತೆಗೆದುಕೊಳ್ತೀವಿ ಅಂತ ಹೇಳಿ ಮುಂದಾಗಿರುವಂಥದ್ದು. 7,000 ಬೋರ್ವೆಲ್ಗಳು ಏನು ಬತ್ತಿ ಹೋಗಿವೆ, ಈ ಪ್ರದೇಶಗಳಲ್ಲೂ ಕೂಡ ಬೋರ್ವೆಲ್ಗಳು ಬತ್ತಿ ಹೋಗಿವೆ. ಮತ್ತು ಸುತ್ತಮುತ್ತ ಇರತಕ್ಕಂಥ ಕೆರೆಗಳಲ್ಲೂ ಕೂಡ ನೀರಿಲ್ಲ, ಅಂತರ್ಜಲ ಕುಸಿದು ಹೋಗಿದೆ. ಅಲ್ಲಿ ನೀರನ್ನು ವ್ಯವಸ್ಥೆ ಮಾಡುವಂಥದ್ದು, ಟ್ಯಾಂಕರ್ಗಳಲ್ಲಿ ಓಡಿಸ್ತೀವಿ ಅಂತ ಹೇಳುವಂಥದ್ದು, ಮತ್ತು ನೀರು ಸಿಗ್ತಕ್ಕಂಥ ಪಾಯಿಂಟ್ಗಳಲ್ಲಿ ಮತ್ತೆ ಬೋರ್ ಕೊರೀತೀವಿ ಅಂತ ಹೇಳಿ ಹೇಳ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ STP ನೀರನ್ನು ಈ ಒಂದು ಕಾರ್ಖಾನೆಗಳಿಗೆ ಮತ್ತು ಫ್ಯಾಕ್ಟ್ರಿಗಳಿಗೆ ಪೂರೈಕೆ ಮಾಡಿ ಅಲ್ಲಿಗೆ ಶುದ್ಧ ಕುಡಿಯುವ ನೀರಿನ ಘಟಕ ಅಂದರೆ ಕುಡಿಯೋ ನೀರನ್ನು ಕೊಡ್ತಾ ಇದ್ರು, ಅದರಲ್ಲಿ 50% ತೆಗೆದು ಈ ಏರಿಯಾಗಳಿಗೆ ಸಪ್ಲೈ ಮಾಡಬೇಕು ಅಂತೇಳಿ ಪರ್ಯಾಯ ಮಾರ್ಗವನ್ನು BWSSB ಕಂಡುಕೊಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸುಮಾರು 257 ಪ್ರದೇಶಗಳಲ್ಲಿ ಬೆಂಗಳೂರಿನಲ್ಲಿ ನೀರಿನ ಕೊರತೆ ಇದೆ ಅಂತ ಜಲಮಂಡಳಿ ಹೇಳ್ತಾ ಇತ್ತು. ಈಗ ಹಂತವಾಗಿ ಅದನ್ನು ಪರಿಹಾರ ಮಾಡಲಿಕ್ಕೆ ಬರ್ತಾ ಹೋಗ್ತಾ ಇದೆ. ವಿಧಾನಸಭಾ ಕ್ಷೇತ್ರವಾರು ಈಗ ಗುರುತಿಸ್ತಾ ಇರುವಂಥದ್ದು ಆ ಪ್ರದೇಶಗಳಲ್ಲಿ ಪ್ರಮುಖವಾಗಿ ಅಂತರ್ಜಲ ವೃದ್ಧಿಸೋದಕ್ಕೆ ಅಂತೇಳಿ ಬೋರ್ ಕೊರೆಯುವಂಥದ್ದು, ಮತ್ತು ಕೆರೆಗಳಿಗೆ ನೀರನ್ನು STP ನೀರನ್ನು ಅಲ್ಲಿ ಹಾಕಿ ಅಂತರ್ಜಲ ವೃದ್ಧಿ ಮಾಡುವಂಥದ್ದು, ಆ ರೀತಿಯಾದಂಥ ಪರ್ಯಾಯ ಮಾರ್ಗ ಕಂಡುಕೊಳ್ಳಕ್ಕೆ ಹೋಗ್ತಾ ಇದೆ. ಜನರು ಕೂಡ ಈ ವಾಣಿಜ್ಯ ಚಟುವಟಿಕೆ, ಕಮರ್ಷಿಯಲ್ ಆಕ್ಟಿವಿಟೀಸ್ ಏನು ನಡೀತಾರೆ ಅಲ್ಲಿ ಕುಡಿಯೋ ನೀರನ್ನು ಬಳಸಿದಂತೆ ಒಂದಿಷ್ಟು ಮಾರ್ಗಸೂಚಿಗಳನ್ನು ಹೊರಡಿಸಿರುವಂಥದ್ದು. ಈ ರೀತಿಯಾದಂಥ ಪರ್ಯಾಯ ಮಾರ್ಗಗಳನ್ನು ಜಲಮಂಡಳಿ ಕಂಡುಕೊಳ್ತಾ ಇದೆ. ಆದರೂ ಕೂಡ ಈ ಪ್ರದೇಶಗಳಲ್ಲಿ ನೀರು ಪೂರೈಕೆ ಮಾಡೋದು ಅರಸಾಹಸ ಆಗಿರುವಂಥದ್ದು. ಈ ಮುಂದಿನ ದಿನಗಳಲ್ಲಿ ಇದನ್ನು ಯಾವ ರೀತಿ ನಿಭಾಯಿಸ್ತಾರೆ ಅನ್ನುವಂಥದ್ದೇ ದೊಡ್ಡ ಸಮಸ್ಯೆ ಆಗಿದೆ. ಈಗ ಮಾರ್ಚ್ ಮತ್ತು ಏಪ್ರಿಲ್ ಮೇ ಮಧ್ಯದಲ್ಲೂ ಕೂಡ ಇದೇ ರೀತಿ ಸಮಸ್ಯೆ ಮುಂದುವರಿಯುವ ಸಾಧ್ಯತೆ ಇದೆ. ಹಾಗಾಗಿ ಜಲಮಂಡಳಿ ಮುಂದೆ ಈ ಪ್ರದೇಶಗಳಲ್ಲಿ ನೀರು ಪೂರೈಕೆ ಮಾಡೋದು ದೊಡ್ಡ ಸವಾಲಾಗಿರೋದ್ರಿಂದಾಗಿ ಯಾವ ರೀತಿಯಾಗಿ ಇನ್ನಷ್ಟು ಕ್ರಮಗಳನ್ನು ಕೈಗೊಳ್ಳುತ್ತೆ ಅಂತೇಳಿ ಕಾದು ನೋಡಬೇಕು ಮಮತಾ. ರೈಟ್, ಧನ್ಯವಾದ ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.